ಸರ್ ಇವತ್ತಿನ ಬಂದಿ ಚರ್ಚೆ ಅಂದ್ರೆ ಏನು ಕಾನೂನಾತ್ಮಕವಾಗಿ ಏನಾದರೂ ಇಲ್ಲ, ಇವತ್ತು ನಾವು ಬೇಲ್ ಅರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು. ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಅಂತ ಸಿ ವಿ ನಾಗೇಶ್ವರನು ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು, ಅದನ್ನೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ, ಚಾರ್ಜ್ ಶೀಟ್ ವಿಚಾರದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರಿಗೆ ಸ್ವಲ್ಪ ದರ್ಶನ್ ಅವ್ರಿಗೆ ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ, ಬ್ಯಾಕ್ ಪೇನ್ ಮುಂಚೆಯಿಂದನೂ ಇದೆ ಅವ್ರಿಗೆ. ಆದ್ದರಿಂದ ಇವತ್ತು ನಾವು ಜೈಲರ್ ಆದಂಥ ಲತಾ ಮೇಡಮ್ ಅವರಿಗೆ ನಾವೊಂದು ಆಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅದನ್ನು ಮ್ಯಾನ್ಯುವಲಲ್ಲಿ ಅಂದರೆ ಈ ಪ್ರಿಸನ್ಸ್ ಮ್ಯಾನ್ಯುವಲಲ್ಲಿ ಏನಿದೆ, ಪ್ರಿಸನ್ಸ್ ಮ್ಯಾನ್ಯುವಲ್ ಇರೋ ಪ್ರಕಾರ ಯಾವುದು ಬೇಸಿಕ್ ಅಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದ್ದೀವಿ. ಆಮೇಲೆ ಅವ್ರ ಮೇಡಮ್ ಅವ್ರಿಗೇನೋ ಈ ಹೊಸದಾಗಿ ಬಂದಿರೋಂಥ ಮ್ಯಾನ್ಯುವಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಬೇಸಿಕ್ ಅಂದರೆ ಮೂಲ ಸೌಕರ್ಯಗಳು ಅಂದರೆ ಏನೋ, ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಸನ್ಸ್ ಆ್ಯಕ್ಟ್ ಪ್ರಕಾರ ಏನೇನೋ ಒಬ್ಬ ಆರೋಪಿಗೆ ಕೊಡಬೇಕು, ನಾಟ್ ಓನ್ಲಿ ದರ್ಶನ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದನ್ನ ಅವ್ರು ಮನವರಿಕೆ ಮಾಡಿ ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ. ಮ್ಯಾನುವಲ್ ಅಲ್ಲಿ ಹೊಸ ಮ್ಯಾನುವಲ್ ಗೈಡ್ಲೈನ್ಸ್ ಅಂತ ನಮ್ಗೆ ಏನು ಸರ್ ಅದರಲ್ಲಿ ಏನು ಮ್ಯಾನುವಲ್ ಅಲ್ಲ, 2021 ಮ್ಯಾನ್ಯುವಲ್ ಏನಿದೆ ಪ್ರಿಸನ್ಸ್ ಮ್ಯಾನ್ಯುವಲ್, ಅದು 2005 ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು. ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಒಂದಷ್ಟು ಕೊಟ್ಟಿರುವಂಥ ಸರ್ವೆ ಮಾಡಿ, ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತಹ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನು 2016 ಮ್ಯಾನ್ಯುವಲ್ ಮಾಡಿ, ಮಾಡೆಲ್ ಮ್ಯಾನ್ಯುವಲ್ ಅಂತ ಮಾಡಿ 2021ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕಾಯ್ದೆಯಾಗಿ ತಂದಿದೆ. ಅದ್ರ ಪ್ರಕಾರ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನಿಗೆ ಅವನದಂತೆ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ, ಅವ್ನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಅವ್ನು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕು ಅದು ಅವನು ಅದನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇವ್ರು ಕೇಳ್ತಿದ್ದಂಗೆ ಇವರು ಮೀಡಿಯಾದವ್ರು ನೋಡ್ತಿದ್ದಾರೆ, ನಮ್ಗೆ ಯಾರು ಅವ್ರು ಇದು ಮಾಡಿಬಿಡ್ತಾರೆ ಅಂತ. ಯಾವುದೇ ಆರೋಪಿಗೆ ದರ್ಶನ್ ಅಲ್ಲ, ಬೇರೆ ಯಾರನ್ನೂ ಸಹ ಅವರು ಅದನ್ನು ತಿರಸ್ಕಾರ ಮಾಡೋ ಥರನೇ ಇಲ್ಲ ಅವರು. ಆದ್ದರಿಂದ ಅದನ್ನು ಇವತ್ತು ಜೈಲರ್ ಅವ್ರಿಗೆ ನಾವು ಮನವರಿಕೆನೂ ಮಾಡಿಕೊಟ್ಟಿದ್ದೀವಿ, ನಮ್ಮ ಹತ್ರ ಇರುವಂಥ ಮ್ಯಾನ್ಯುವಲ್ನೂ ಕೊಟ್ಟಿದ್ದೀವಿ, ಆಮೇಲೆ ಅವ್ರ ಬರವಣಿಗೆನಲ್ಲೂ ಕೊಟ್ಟಿದ್ದೀವಿ. ಆಯ್ತು, ನಾವು ಮ್ಯಾನ್ಯುವಲ್ ಪ್ರಕಾರ ಏನಿದೆಯೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ನೋಡ್ತೀವಿ ಸರ್. ನಾನು ಅದನ್ನು ಅವ್ರಿಗೆ ಇಮೇಲ್ ಕಮ್ಯುನಿಕೇಷನ್ ಮಾಡಿದ್ದೀನಿ, ರೈಟಿಂಗಲ್ಲೂ ಕೊಟ್ಟಿದ್ದೀನಿ. ಅವ್ರು ಏನು ತೀರ್ಮಾನ ತಗೊಂತಾರೆ ಅದನ್ನ ನೋಡಿಕೊಂಡು ಅವ್ರು ನಾವು ಕೊಟ್ಟಿರುವಂಥ ರಿಕ್ವಿಸಿಷನ್ ಏನಾದರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಸರ್. ಇಲ್ಲ, ಆ ಥರದ್ದೆಲ್ಲ ಏನೂ ಚರ್ಚೆ ಆಗಿಲ್ಲ ಸರ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಹ್ಯೂಮನ್ ರೈಟ್ಸ್ಗೆ ತಾವೇನೋ ಒಂದು ದೂರು ಕೊಡುವಂತ ಸಾಧ್ಯತೆ ಇತ್ತು ಅಂತ ಕೇಳಲ್ಪಟ್ಟಿ, ಅದು ಸತ್ಯನಾ? ಅಲ್ಲ, ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ. ಯಾಕಂದ್ರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಅವ್ರಿಗೇನು ಇದೆಯೋ ಅನ್ಸಿದೆ ಅದು ಇವ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ. ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ಯುವಲ್ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ. ಅದ್ರ ಮೇಲೆ ಅವ್ರೇನೋ ಅವ್ರು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡಬೇಕಂತೆ. ಅದನ್ನು ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ ಮೇಲೆ ನಮಗೆ ಅದನ್ನು ಅವರು ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮಗೆ ಕಮ್ಯುನಿಕೇಟ್ ಮಾಡ್ತಾರಂತೆ. ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗೋದು ಅಥವಾ ಅಲ್ಲಲ್ಲ, ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡಬೇಕಾಗತ್ತೆ. ಅವರು ಅದು ಮೆಡಿಕಲ್ ಮ್ಯಾನ್ಯುವಲ್ ಅಲ್ಲೇ ಇದೆ, ಪ್ರಿಸನ್ಸ್ ಮ್ಯಾನ್ಯುವಲ್ ಅಲ್ಲೇ ಇದೆ. ಅದನ್ನು ಇವ್ರು ಕೊಡ್ತಾ ಇಲ್ಲ ನಮಗೆ. ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ, ಒಂದು ಚೇರ್ ಕೊಡಬೇಕು, ಒಂದು ಬೆಡ್ ಕೊಡಬೇಕು ಅಂತ. ಅವ್ರು ಕೊಡ್ತಾ ಇಲ್ಲ, ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಬರವಣಿಗೆನಲ್ಲಿ ಅವ್ರು ಕೊಟ್ಟಿದ್ದೀವಿ. ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಪ್ರತಿನೂ ಅವ್ರು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದ್ದೀವಿ. ಅದು ಗಮನಕ್ಕೆ ತಂದಿದ್ದೀವಿ ಸರ್. ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ಮ್ಯಾನ್ಯುವಲ್ 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೆಲ್ ಮ್ಯಾನ್ಯುವಲ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಅದರ ಆಧಾರದ ಮೇಲೆ 2021ರಲ್ಲಿ ಕರ್ನಾಟಕ ಕಾನೂನು ಕಾರಾಗೃಹ ಪ್ರಿಸನ್ಸ್ ಮ್ಯಾನ್ಯುವಲ್ ಅಂತ ಒಂದು ತರ್ತಾರೆ ಸರ್, ಅಮೆಂಡೆಡ್. ಅಂದ್ರೆ ಅಲ್ಲಿವರೆಗೂ ಇದ್ದಂತ ಎಲ್ಲಾ ಕಾನೂನುಗಳನ್ನ ತೆಗೆದು ಅದು ಹೊಸದು ತಂದಿದ್ದಾರೆ ಸರ್ ಎಲ್ಲದರಲ್ಲೂ. ಅಲ್ಲ, ಅವರು 2 days ಟೈಮ್ ಅವರು ನಮಗೆ 2 days ಟೈಮ್ ಕೇಳಿದ್ದಾರೆ. ನಾವು 2 days ಟೈಮು ನಾವು ಅವ್ರಿಗೆ ಹೇಳಿದೀವಿ. ಮ್ಯಾನ್ಯುವಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದೀನಿ. ಅವ್ರು ನೋಡೋಣ ಸರ್ ಯಾವಾಗ ರೆಸ್ಪಾಂಡ್ ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ಸರ್. ಇಷ್ಟು ಈ ವಿಚಾರ ತಿಳಿಸಿದ್ದೀನಿ. ಥ್ಯಾಂಕ್ ಯು.